स्वागत है आपका बी न्यूज नेशन में। मैं हूं आबिद हुसैन शेख। सफाई कर्मचारी प्रगति सभा आज बीजापुर के जिला अधिकारी दफ्तर में राष्ट्रीय सफाई कर्मचारी आयोग के सदस्य श्री जगदीश हिरेमनी की अध्यक्षता में सफाई कर्मचारियों के कल्याण के लिए केंद्र सरकार की योजनाओं की जानकारी दी गई। खासकर गंदगी साफ करने वाले कर्मचारियों के इंसानी जरिए से काम न करके सकिंग और जेटिंग मशीनों के देने की बात पर जोर दिया गया। पहले जिलों में ऐसा काम करने वालों की शनाख्त करके उनको इस काम से हटाकर दूसरे रोजगार देने की योजना के बारे में जिले के संबंधित अधिकारियों को जरूरी निर्देश दिए गए। इस सभा में जिला अधिकारी सहित एसपी, सीईओ और संबंधित अधिकारी रहे भागी। ಎಲ್ಲ ಮಾಧ್ಯಮ ಸ್ನೇಹಿತ ಬಂಧುಗಳೇ, ಇವತ್ತು ರಾಷ್ಟ್ರೀಯ ಸಫಾಯಿ ಕರ್ಮಚಾರಿ ಆಯೋಗದಿಂದ ಫೆಬ್ರವರಿ 2-4ನೇ ತಿಂಗಳಲ್ಲಿ ಏಪ್ರಿಲ್ನಲ್ಲಿ ನಡೆದಿರುವಂಥ ಇಂಡಿನಲ್ಲಿ ನಡೆದಿರುವಂಥ 3 ಜನ ಏನು ಮ್ಯಾನ್ಯುವಲ್ ಡೆತ್ ಆಗಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದರ ವಿಚಾರಣೆಯನ್ನು ಮಾಡೋದಕ್ಕೆ ನಾನು ದಿಲ್ಲಿಯಿಂದ ಇವತ್ತು ಬಂದಿದ್ದೇನೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಸಿಇಒಗಳ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳೊಂದಿಗೆ ವಿಜಯಪುರ ಜಿಲ್ಲೆಯಲ್ಲಿ ಇರುವಂಥ ಸಫಾಯಿ ಕರ್ಮಚಾರಿಗಳು ಮತ್ತು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಈ 2 ವಿಷಯಗಳ ಕುರಿತಂತೆ ಈಗಾಗಲೇ ಪರಿಶೀಲನಾ ಸಭೆಯನ್ನು ನಾನು ಮಾಡಿದ್ದೇನೆ. ಇಡೀ ದೇಶವನ್ನು ಹೋಲಿಸ್ಕೊಂಡಾಗ ತಮಿಳುನಾಡು ಅತಿ ಹೆಚ್ಚು ಮ್ಯಾನ್ಯುವಲ್ ಡೆತ್ ಆಗಿರುವಂಥವರಿದ್ದಾರೆ. 2ನೇ ಸ್ಥಾನದಲ್ಲಿ ಕರ್ನಾಟಕ ಮ್ಯಾನ್ಯುವಲ್ ಡೆತ್ನಲ್ಲಿ 2ನೇ ಸ್ಥಾನದಲ್ಲಿದೆ. ಅದನ್ನು ತಡೆಗಟ್ಟುವಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರ ಇದಕ್ಕೆ ಕಠಿಣವಾಗಿರುವಂತಹ ಕಾನೂನನ್ನು ತಂದರೂ ಕೂಡ ಆ ಕಾನೂನು ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗದೇ ಇರುವಂತಹ, ಅದನ್ನು ಅನುಷ್ಠಾನಗೊಳಿಸದೇ ಇರುವಂತಹ ಒಂದು ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಭಾರತ ಸರ್ಕಾರ ಒಂದು ಸರ್ವೆ ಮಾಡಿದೆ. ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಗಳು ಇನ್ನೂ ಜೀವಂತವಾಗಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ, ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದನ್ನು ಒಂದು ಪೈಲಟ್ ಪ್ರಾಜೆಕ್ಟನ್ನು ಭಾರತ ಸರ್ಕಾರ ಗುರುತಿಸಿದೆ. ರಾಜ್ಯದಲ್ಲಿ ಎಷ್ಟು ಜನ ಇನ್ನೂ ಕೆಲಸ ಮಾಡ್ತಿದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಸೆಂಟ್ರಲ್ ಸರ್ವೆ ಪ್ರಕಾರ ಈ ಹಿಂದೆ 5 ಜಿಲ್ಲೆಗಳನ್ನು ಆಯ್ಕೆ ಮಾಡಿತ್ತು. ಕೋಲಾರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಹಾವೇರಿ ಮತ್ತು ಮೈಸೂರು, ಹುಬ್ಬಳ್ಳಿ, ಧಾರವಾಡ ಈ ಜಿಲ್ಲೆಗಳನ್ನು ಆಯ್ಕೆ ಮಾಡಿತ್ತು. ಅದರ ಜೊತೆಗೆ ಮೊನ್ನೆ 1 ವಾರದ ಹಿಂದೆ ಇನ್ನೂ 5 ಜಿಲ್ಲೆಗಳಲ್ಲಿ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಸಂಖ್ಯೆ ಜಾಸ್ತಿ ಇದೆ ಅನ್ನುವಂಥ ಕಾರಣದಿಂದ ಹೊಸದಾಗಿ 5 ಜಿಲ್ಲೆಯನ್ನು ಮತ್ತೆ ಆ್ಯಡ್ ಮಾಡಿದ್ವಿ. ಅಂದರೆ ಈಗ ಒಟ್ಟಿಗೆ 11 ಜಿಲ್ಲೆಗಳು ಈಗ ಪೈಲಟ್ ಪ್ರಾಜೆಕ್ಟ್ನಲ್ಲಿ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಸರ್ವೆ ಮಾಡಬೇಕು ಅನ್ನುವಂಥದ್ದು ಆದೇಶ ಆಗಿದೆ. ರಾಜ್ಯ ಸರ್ಕಾರದಿಂದ ಸಿಗುವಂಥ ಕೆಲವೊಂದಿಷ್ಟು ಅವಕಾಶಗಳು ಕೇಂದ್ರ ಸರ್ಕಾರದಿಂದ ಸ್ವಯಂ ಉದ್ಯೋಗ ಮಾಡೋದಕ್ಕೆ 20,000 ರೂಪಾಯಿದಿಂದ 20 ಲಕ್ಷದವರೆಗೂ ಅವರಿಗೆ ಸ್ವಯಂ ಉದ್ಯೋಗ ಮಾಡೋದಕ್ಕೆ ನಾವು ಹಣಕಾಸಿನ ನೆರವನ್ನು ನೀಡುವಂಥದ್ದಿದೆ. ಅದಕ್ಕೆ ನಾನು ಬೆಂಗಳೂರಿನಲ್ಲಿ ನಿನ್ನೆ BBMP ಕಮಿಷನರು ಮತ್ತು BWSSB ಕಮಿಷನರ್ ಜೊತೆಗೆ ನಾನು ಸಭೆ ಮಾಡಿದ್ದೀನಿ. ಅಲ್ಲೇ ಐಡೆಂಟಿಫೈ ಆಗಿರುವಂಥ 300 ಜನ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಏನಿದ್ದಾರೆ ಅವರಿಗೆ ಪರ್ಯಾಯವಾಗಿ ಅವ್ರಿಗೇನಾದರೂ ಎಜುಕೇಟೆಡ್ ಸ್ಕಿಲ್ ಇರುವಂಥವರಿದ್ದರೆ ಅವರಿಗೆ ಬೇರೆ ರೀತಿ ಉದ್ಯೋಗವನ್ನು ಕೊಡಬೇಕು. ಅವರಿಗೆ ಸ್ಕಿಲ್ ಇಲ್ಲ ಅಂತಂದರೆ ಸುಲಭ ಶೌಚಾಲಯಗಳು ಬೆಂಗಳೂರಿನಲ್ಲಿ ಎಷ್ಟಿದ್ದಾವೋ ಆ ಎಲ್ಲ ಸುಲಭ ಶೌಚಾಲಯಗಳನ್ನು ಅವರಿಗೆ ಅದನ್ನು ನಡೆಸ್ಕೊಂಡು ಹೋಗೋದಕ್ಕೆ ಕೊಡಬೇಕು ಅನ್ನುವಂಥದ್ದನ್ನು ರೆಸೊಲ್ಯೂಷನನ್ನು ನಿನ್ನೆ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಾವು ಮಾಡಿದ್ದೇವೆ. ಮಷಿನರಿಗಳ ಸಂಖ್ಯೆಯನ್ನು ನಾವು ಜಾಸ್ತಿ ಮಾಡ್ತಾ ಇದ್ದೇವೆ. ಸಕ್ಕಿಂಗ್ ಮಷಿನ್ ಇರ್ಬೋದು, ಜೆಟ್ಟಿಂಗ್ ಮಷಿನ್ ಇರ್ಬೋದು, ರೋಬೋ ಇರ್ಬೋದು, ಈ ಥರದ್ದು ಮಷಿನರಿ ಬೇಸ್ಡು ಸ್ಥಳೀಯ ಸಂಸ್ಥೆಗಳಿಗೆ ಮತ್ತು ಅವರು ಸ್ವಂತ ಮಾಡ್ತೀವಿ ಅಂತಂದರೆ ಕೇಂದ್ರ ಸರ್ಕಾರದಿಂದ ಅವರಿಗೆ ಹಣಕಾಸಿನ ನೆರವನ್ನು ನೀಡಿ ಮಷೀನನ್ನು ಖರೀದಿ ಮಾಡೋದಕ್ಕೆ ಈಗೇನು ಮ್ಯಾನ್ಯುವಲ್ ಮಾಡ್ತಿದ್ದಾರೋ ಅವರು ಅದನ್ನು ಮ್ಯಾನ್ಯುವಲನ್ನು ಬಿಟ್ಟು ಮಷಿನ್ ಮೂಲಕ ಮಾಡೋದಕ್ಕೂ ನಾವು ಅದಕ್ಕೆ
ಪರ್ಚೇಸ್ ಮಾಡೋದಕ್ಕೆ ನಾವು ಹಣಕಾಸಿನ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ನಿಮಗೆ ಪರ್ಯಾಯವಾಗಿ ಉದ್ಯೋಗ ಕೊಡಿಸ್ತೀವಿ ಅನ್ನುವಂತಹ ಒಂದು ವಿಶ್ವಾಸವನ್ನು ಮೂಡಿಸಿದರೆ ಇದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಆಗಬೇಕು ಅನ್ನುವಂಥ ಕಾರಣದಿಂದ 2013 MS ಆ್ಯಕ್ಟ್ ಪ್ರಕಾರ ಇದು ಸಂಪೂರ್ಣ ನಿಷೇಧ ಆಗಬೇಕು ಅಂತ. ಈ ಕ್ರಮೇಣವಾಗಿ ನಾವು ಅದನ್ನು ನಿಷೇಧ ಮಾಡ್ತಾ ಇದ್ದೀವಿ. ಕ್ರಮೇಣವಾಗಿ ಅದು ಬಂದ್ ಆಗ್ತಾ ಇದೆ. ಆದರೂ ಇನ್ನೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮತ್ತು ಸಾರ್ವಜನಿಕರ ನಿರ್ಲಕ್ಷ್ಯದಿಂದ, ಸಾರ್ವಜನಿಕರಿಗೆ ಸಕ್ಕಿಂಗ್ ಮಷೀನು, ಜಟ್ಟಿಂಗ್ ಮಷೀನು ಎಲ್ಲ ನಂಬರ್ಗಳು ಗೊತ್ತಿರ್ತವೆ. ಆದರೂ ಅವರು ಆ ಸಕ್ಕಿಂಗ್ ಮಷೀನ್, ಜಟ್ಟಿಂಗ್ ಮಷೀನ್ದವ್ರಿಗೆ ಫೋನ್ ಮಾಡಲ್ಲ. ಮತ್ತು ಇವರು ಮ್ಯಾನ್ಯುವಲ್ ಅವರಿಗೆ ಫೋನ್ ಮಾಡ್ತಾರೆ, ನಮ್ಮದು ಚೆಂಬರ್ ಕಟ್ಕೊಂಡಿದೆ, ಬಂದು ಕ್ಲೀನ್ ಮಾಡಿ ಅಂತ. ಅದಕ್ಕೆ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ, ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ನ ಉಪಯೋಗ ಮಾಡ್ಕೋಬೇಡಿ, ಮಷಿನ್ಗಳ ಮೂಲಕನೇ ಸ್ವಚ್ಛತೆ ಮಾಡಿಸ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಅಧಿಕಾರಿಗಳ ಜೊತೆಗೆ ಯಾರು ಸ್ವಂತ ಮನೆಯವರು ಈ ಕೆಲಸ ಮಾಡಿಸ್ತಾರೋ ಅವರಿಗೂ ಶಿಕ್ಷೆಯನ್ನು ಅನುಭವಿಸುವಂಥದ್ದು MS ಆ್ಯಕ್ಟ್ ಮೂಲಕ ನಾವು ಅದನ್ನು ಜಾರಿಗೆ ತೊಗೊಂಡು ಬರುವಂಥವ್ರಿದ್ದೇವೆ. ಹೀಗಾಗಿ ಸರ್ಕಾರದ ಮಷಿನ್ಗಳನ್ನು ಉಪಯೋಗ ಮಾಡಬೇಕು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೂ ಕೂಡ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸಫಾಯಿ ಕರ್ಮಚಾರಿ ರಾಜ್ಯ ಅಭಿವೃದ್ಧಿ ನಿಗಮಕ್ಕೆ 3 ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರದಿಂದ 60 ಕೋಟಿ ರೂಪಾಯಿಯನ್ನು ನಾವು ಲೋನ್ ಕೊಡೋದಕ್ಕೆ ದುಡ್ಡು ಕೊಟ್ಟಿತ್ತು. 3 ವರ್ಷದಿಂದ ಇಲ್ಲಿವರೆಗೂ ರಾಜ್ಯ ಸರ್ಕಾರ ಒಂದೇ ಒಂದು ರೂಪಾಯಿಯನ್ನು ಬಿಡುಗಡೆ ಮಾಡಿಲ್ಲ ಫಲಾನುಭವಿಗೆ. ಸುಮಾರು 10 ರಿಂದ 12 ಸಾವಿರ ಅಪ್ಲಿಕೇಶನ್ಗಳು ಬಂದಿದ್ದಾವೆ. ರಾಜ್ಯ ಸರ್ಕಾರದ್ದು ದುಡ್ಡು ಹಾಕಿರುವಂಥದ್ದು ಅದರಲ್ಲಿ ಅದನ್ನು ಉಪಯೋಗ ಮಾಡಿಲ್ಲ. ಅಂದರೆ ರಾಜ್ಯ ಸರ್ಕಾರ ಸಫಾಯಿ ಕರ್ಮಚಾರಿಗಳಿಗೆ ಯಾವುದೇ ಯೋಜನೆಗಳನ್ನು ತಲುಪಿಸುವಲ್ಲಿ ವಿಫಲವಾಗಿದೆ. ಅದಕ್ಕೆ ನಾನು ಆಯೋಗದ ಪರವಾಗಿ ಹಲವಾರು ಬಾರಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾನು ಮಾತಾಡಿದರೂ ಕೂಡ ಇನ್ನೂವರೆಗೂ ಅದು ಇಂಪ್ಲಿಮೆಂಟ್ ಆಗಲಿಲ್ಲ. ಸೊ ಅದಕ್ಕೆ ಕೇಂದ್ರ ಸರ್ಕಾರ, ಕೇಂದ್ರ ಆಯೋಗ, ಕೇಂದ್ರ ಸಫಾಯಿ ಕರ್ಮಚಾರಿ ಡೆವಲಪ್ಮೆಂಟ್ ಬೋರ್ಡು ನಾವು ಒಂದು ಡಿಸೈಡ್ ಮಾಡಿದ್ದೀವಿ, ಕೇಂದ್ರ ರಾಜ್ಯ ಸರ್ಕಾರದ ಅಭಿವೃದ್ಧಿ ನಿಗಮವನ್ನು ಬಿಟ್ಟು ನಾವೇ ಒಂದು ಬ್ಯಾಂಕ್ ಜೊತೆಗೆ ಟೈಅಪ್ ಆಗಿ ರಾಷ್ಟ್ರೀಯ ಸಫಾಯಿ ಕರ್ಮಚಾರಿ ಆಯೋಗ ಮತ್ತು ಕರ್ನಾಟಕ ರಾಜ್ಯದಲ್ಲಿರುವಂಥ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಅದ್ರ ಜೊತೆಗೆ ಟೈಅಪ್ ಆಗಿ ರಾಜ್ಯ ಸರ್ಕಾರದ ನಿಗಮ ಏನು ಲೋನ್ ಕೊಡ್ತಾ ಇತ್ತೋ ಆ ಎಲ್ಲ ಲೋನನ್ನು ಈ ಬ್ಯಾಂಕ್ಗಳ ಮೂಲಕ ಕೊಡಬೇಕು ಅನ್ನುವಂತಹ ಒಂದು ಪ್ರಕ್ರಿಯೆ ಈಗ ಕೇಂದ್ರ ಸರ್ಕಾರದಲ್ಲಿ ನಾನು ಅದನ್ನು ಮಾಡ್ತಾ ಇದ್ದೇನೆ. ಮನೆ, ಅವ್ರ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ನು ಮತ್ತು ಅವರ ಜೀವನ ಭದ್ರತೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ರಕ್ಷಣೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ಅವತ್ತಿನ ರಾಜ್ಯ ಸರ್ಕಾರದ ಮಂತ್ರಿಗಳಾಗಿದ್ದಂಥವರು ಅದನ್ನು ನಿರ್ಣಯನ ಮಾಡಿದರು. ಅದಾದ ಮೇಲೆ IPD ಸಾಲಪ್ಪ ಅವರು ನಮ್ಮ ಆಯೋಗದ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿದ್ದರು. ಅವರು ಒಂದು ವರದಿಯನ್ನು ಬಿಡುಗಡೆ ಮಾಡಿದರು. ಆ ವರದಿಯಲ್ಲಿ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸು ಅವತ್ತು ಐಡೆಂಟಿಫೈ ಮಾಡಿರುವಂಥದ್ದು ಸುಮಾರು ಇಡೀ ನಮ್ಮ ರಾಜ್ಯದಲ್ಲಿ 21,000 ಜನ ಐಡೆಂಟಿಫೈ ಆಗಿದ್ದರು. ಇವತ್ತಿನವರೆಗೂ 73ರಿಂದ ಇವತ್ತಿನವರೆಗೂ ಅವತ್ತು ಐಡೆಂಟಿಫೈ ಮಾಡಿರುವಂಥವ್ರಿಗೆ ಯಾರಿಗೂ ರಿಹ್ಯಾಬಿಟೇಷನನ್ನು ಸರ್ಕಾರಗಳು ಮಾಡಿಲ್ಲ. ಉದಾಹರಣೆ ಹೇಳೋದಾದರೆ ಅವತ್ತು ನಿರ್ಮಾಣ ಆಗಿರುವಂಥ ಮನೆಗಳು, ಅದಕ್ಕೆ ಬಂಗಿ ಕಾಲನಿ ಅಂತಲೇ ಕರೀತಾರೆ, ಅದಕ್ಕೆ ಬಂಗಿ ಚಾಳ ಅಂತಲೇ ಕರೀತಾರೆ. ಇನ್ನೂವರೆಗೂ ಅದೇ ಪದಗಳಿದ್ದಾವೆ. ಬಂಗಿ ಅನ್ನುವಂಥ ಪದ ಯಾವಾಗಿತ್ತು ಅಂತಂದರೆ ಅವರೆಲ್ಲರೂ ಕೈಯಿಂದ ತಲೆ ಮೇಲೆ ಹೊತ್ಕೊಂಡು ಹೋಗಿ ಹೊರಗೆ ಹಾಕುವಂಥ, ಮಲವನ್ನು ಹೊರಗೆ ಹಾಕುವಂಥ ವೃತ್ತಿಯನ್ನು ಮಾಡ್ತಿದ್ದಂಥ ಮನೆಗಳು ಇವತ್ತಿನವರೆಗೂ ಸರ್ಕಾರ ಅವರಿಗೆ ಹಕ್ಕುಪತ್ರಗಳನ್ನು ಕೊಟ್ಟಿಲ್ಲ. ಸೊ ಅದಕ್ಕೆ ನಾನು ರಾಜ್ಯ ಸರ್ಕಾರದ ಚೀಫ್ ಸೆಕ್ರೆಟರಿ ಜೊತೆಗೆ ನಾನು ಮೊನ್ನೆ ಒಂದು ಸಭೆಯನ್ನು ಮಾಡಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಸುಮಾರು ಒಂದು 3,000 ಮನೆಗಳೇನಿದ್ದಾವೆ, ಈ 3,000 ಮನೆಗಳು 70, 73, 74 ದಶಕ ಆ ಪೀರಿಯಡ್ನಲ್ಲಿ ಏನು ನೀವು ಅಲಾಟ್ಮೆಂಟ್ ಮಾಡಿದ್ದೀರೋ ಆ ಎಲ್ಲ ಮನೆಗಳನ್ನು ಈಗ ಅವರು ಜೀವಂತವಾಗಿದ್ದರೆ ಅವರ ಹೆಸರಿಗೆ, ಇಲ್ಲಂದ್ರೆ ಅವರ ಮಕ್ಕಳು ಅವಲಂಬಿತರು ಯಾರಿದ್ದಾರೋ ಅವರ ಹೆಸರಿಗೆ ನೀವು ಹಕ್ಕುಪತ್ರವನ್ನು ಕೊಡಬೇಕು, ಅದರದ್ದು ಸ್ವಾಯತ್ತತೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ನಾನು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ಜೊತೆಗೆ ನಾನು ಸಭೆ ಮಾಡಿದ್ದೇನೆ. ಕಳೆದ ಚುನಾವಣೆಗಿಂತ ಪೂರ್ವದಲ್ಲಿ 2 ತಿಂಗಳು ನಾವು ಸರ್ವೆಯನ್ನು ಇಡೀ ದೇಶದಾದ್ಯಂತ ಮಾಡಿದ್ದೇವೆ. ಅದರಲ್ಲಿ 21,000 ಜನ ಈಗ ಐಡೆಂಟಿಫೈ ಆಗಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 5 ಜಿಲ್ಲೆಯಲ್ಲೇ 1,700 ಜನ ಐಡೆಂಟಿಫೈ ಆಗಿದ್ದಾರೆ. ಈಗ 1,700 ಜನ ನಮ್ಮ ಕರ್ನಾಟಕದಲ್ಲಿ 5 ಜಿಲ್ಲೆದು.
6 ಜಿಲ್ಲೆದು, ಈಗ ಪ್ಲಸ್ 5 ಜಿಲ್ಲೆ ಆ್ಯಡ್ ಆಗಿದೆ ಅದಕ್ಕೆ. ಈ 5 ಜಿಲ್ಲೆಯನ್ನು ಸೇರಿದಂತೆ ಒಟ್ಟು 11 ಜಿಲ್ಲೆಯಲ್ಲಿ ಒಟ್ಟು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಗಳು ಎಷ್ಟಾಗ್ತಾರೆ ಅನ್ನುವಂಥ ಆಧಾರದ ಮೇಲೆ ಅವರಿಗೆ ಮುಂದಿನ ಬೇರೆ ಬೇರೆ ಜಿಲ್ಲೆಗಳಿಗೆ ಅದನ್ನು ವಿಸ್ತರಣೆ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಇದು ಒಂದು ಭಾಗ ಮ್ಯಾನ್ಯುವಲ್ ಸ್ಕ್ಯಾವೆಂಜರು. ಎರಡನೇದು ಸಫಾಯಿ ಕರ್ಮಚಾರಿಗಳು, ಅಂದರೆ ಸ್ವಚ್ಛತಾ ಕಾರ್ಯ ಮಾಡುವಂಥ ಸಫಾಯಿ ಕರ್ಮಚಾರಿಗಳು ಸ್ಥಳೀಯ ಸಂಸ್ಥೆಗಳಲ್ಲಿದ್ದಾರೆ, ಪ್ರೈವೇಟ್ ಸೆಕ್ಟರ್ನಲ್ಲಿದ್ದಾರೆ, ಆಸ್ಪತ್ರೆಗಳಲ್ಲಿದ್ದಾರೆ, ರೈಲ್ವೆ ಸ್ಟೇಷನ್ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಹೋಟೆಲ್ಗಳಿರ್ಬೋದು, ಬೇರೆ ಬೇರೆ ಪ್ರೈವೇಟ್ ಸೆಕ್ಟರ್ನಲ್ಲಿ ಕೆಲಸ ಮಾಡುವಂಥವ್ರದ್ದು ಡಾಟಾಸು ನಮ್ಮ ಸರ್ಕಾರದಲ್ಲಿ ಇಲ್ಲ, ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಆಯೋಗ ಇಡೀ ರಾಜ್ಯ ಸರ್ಕಾರಕ್ಕೆ ಒಂದು ಡೈರೆಕ್ಷನ್ ನೀಡೋರಿದ್ವಿ ನಾವು. ಸರ್ಕಾರಿ, ಅರೆ ಸರ್ಕಾರಿ ಮತ್ತು ಖಾಸಗಿ ವಲಯದಲ್ಲಿ ಸ್ವಚ್ಛತಾ ಕೆಲಸ ಮಾಡುವಂಥವರು ಎಷ್ಟು ಜನ ಇದ್ದಾರೆ, ಇವ್ರನ್ನೆಲ್ಲರನ್ನೂ ಒಂದು ಸರ್ವೆ ಮಾಡಿ ಐಡೆಂಟಿಫೈ ಮಾಡಬೇಕು. ಅವರಿಗೆ, ಅವರ ಅವಲಂಬಿತರಿಗೆ ವಿವಿಧ ಯೋಜನೆಗಳನ್ನು ತಲುಪಿಸಲು ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ಆಯೋಗ ಎಲ್ಲ ರಾಜ್ಯ ಸರ್ಕಾರಗಳಿಗೆ ನಾವು ಇದನ್ನು ನಿರ್ದೇಶನವನ್ನು ಮುಂದಿನ ತಿಂಗಳು ಪಾರ್ಲಿಮೆಂಟು ಅಧಿವೇಶನ ಆದಮೇಲೆ, ಇದು ಪಾರ್ಲಿಮೆಂಟ್ನಲ್ಲಿ ಇದು ಟೇಬಲ್ ಹೋಗಿದೆ ನಮ್ಮ ಆಯೋಗದ್ದು ವಿಷಯಕ್ಕೆ ಸಂಬಂಧಪಟ್ಟಂತೆ, ಅದು ಅಲ್ಲಿ ಮಂಡನೆ ಆದಮೇಲೆ ಇದನ್ನೆಲ್ಲ ರಾಜ್ಯ ಸರ್ಕಾರಗಳಿಗೆ ನಾವು ಅದನ್ನು ವಿಸ್ತರಣೆ ಮಾಡಬೇಕು ಅನ್ನುವಂಥದ್ದನ್ನು ಮಾಡೋರಿದ್ದೇವೆ. ನಾನೀಗ 3 ಗಂಟೆಗೆ ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿ ಇನ್ನು ಬಾಕಿ ಉಳಿದಿರುವಂಥ ಪರಿಹಾರವನ್ನು ಮತ್ತು ಅವರ ಅವಲಂಬಿತರಿಗೆ ಸರ್ಕಾರಿ ನೌಕರಿಯನ್ನು ಕೊಡಿಸುವಂಥ ಕೆಲಸವನ್ನು ನಾನು ಅಲ್ಲಿ ಹೋಗಿ ಮಾಡೋನಿದ್ದೇನೆ. ACBಯಿಂದ ಅವ್ರ ಜೊತೆಗೆ ಮೀಟಿಂಗ್ ಆಯಿತು ನಂದು, ಜನರಲ್ ಆಫ್ ಪೊಲೀಸು, ACBಗೆ ನಾವೊಂದು ರೆಕಮೆಂಡ್ ಮಾಡಿದ್ವಿ. BBMPನಲ್ಲಿ ನಡೆದಿರುವಂಥ ಸಫಾಯಿ ಕರ್ಮಚಾರಿಗಳ ESI, PF ಮತ್ತು 28,000 ಜನ ಕಾರ್ಮಿಕರದ್ದು ಸಂಬಳ ಇವರು ಕಾಂಟ್ರಾಕ್ಟರ್ಗಾರರು ತೊಗೋತಿದ್ರು. ಆದರೆ ಆ್ಯಕ್ಚುಲಿ ಅಲ್ಲಿ ಕೆಲಸ ಮಾಡೋವಂಥವ್ರು ಇದ್ದಂಥವ್ರು 16,000 ಜನ ಮಾತ್ರ. ಇನ್ನು ಉಳಿದಂಥ ಡಿಫ್ರೆನ್ಸ್ ಸ್ಯಾಲ್ರಿ ಎಲ್ಲ ಕಾಂಟ್ರಾಕ್ಟರ್ಗಳು ತೊಗೋತಾಯಿದ್ರು. ಅದಕ್ಕೆ ನಾನು ಅದನ್ನು CBIಗೆ ರೆಫರ್ ಮಾಡಿದ್ದೆ. ನಾನು ಒಟ್ಟು 820 ಕೋಟಿ ರೂಪಾಯಿ ಹಗರಣವನ್ನು ಅವರು ಮಾಡಿದ್ದಾರೆ, ಕಾಂಟ್ರಾಕ್ಟ್ರು ಮತ್ತು ಅಲ್ಲಿರುವಂಥ ಎಲ್ಲ ಅಧಿಕಾರಿಗಳು ಸೇರಿ. ಸೊ ಇದನ್ನು ನಾನು ಎಲ್ಲ ಕಡೆಗೂ ಲೈನಪ್ ಮಾಡಿಸಿ ಅದರದ್ದು ಪೂರ್ತಿ ವಾರ್ಡ್ ವೈಸು ಎನ್ಕ್ವೈರಿ ಎಲ್ಲ ಮಾಡಿದ ಮೇಲೆ ಆ್ಯಕ್ಚುಲಿ ಅಲ್ಲಿ ಕೆಲಸ ಮಾಡ್ತಿರುವಂಥವ್ರು 16,000 ಜನ, ಇವರು ಸಂಬಳ ತೊಗೊಳ್ತಿದ್ದು ಕಾಂಟ್ರಾಕ್ಟ್ರು 28,000 ಜನಕ್ಕೆ. ಅಂದರೆ ಕಳೆದ 15 ವರ್ಷಗಳಿಂದನೂ ಇಷ್ಟು ಮಾಡಿಕೊಂಡು ನಮಗೆ ಅಂದಾಜು ಲೆಕ್ಕ ಸಿಕ್ಕಿರೋದು 820 ಕೋಟಿ ರೂಪಾಯಿ ಅವ್ಯವಹಾರಗಳನ್ನು ಇವರು ಮಾಡಿದಾರಂತ. ಅದಕ್ಕೆ ನಾನು CBIಗೆ ರೆಫರ್ ಮಾಡಿದೆ, ರಾಜ್ಯ ಸರ್ಕಾರ ಅದನ್ನು ಒಪ್ಪಲಿಲ್ಲ, ACBಗೆ ಕೊಟ್ಟಿದೆ. ಅದಕ್ಕೆ ACB ಅವ್ರದ್ದು ನಿನ್ನೆ ನಾನು ಏನಾಗಿದೆ ಅಂತ ಕೇಳೋದಕ್ಕೆ ಅವ್ರನ್ನೆಲ್ಲರನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಕರೆದು ಮೀಟಿಂಗ್ ಮಾಡಿದ್ದೇನೆ. ಅವರು 120 ವಾರ್ಡ್ಗಳಲ್ಲಿ ಅವರು ತನಿಖೆ ಮಾಡಿದ್ದಾರೆ. ಈಗ ಇನ್ನೊಂದು 30-45 ವಾರ್ಡ್ಗಳು ಉಳ್ಕೊಂಡಿದೆಯಂತೆ. ಅದು ತನಿಖೆ ಆದಮೇಲೆ ಒಂದು ವರದಿಯನ್ನು ಕೊಡ್ತೀವಂತ ಅವರು ಹೇಳಿದ್ದಾರೆ. ಅದಕ್ಕೆ ನಾನು ನಿನ್ನೆ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ, ಇನ್ನು 1 ತಿಂಗಳ ಒಳಗಡೆ ನೀವು ಸಂಪೂರ್ಣ ತನಿಖೆಯನ್ನು ಮುಗಿಸಿ ಇದ್ರ ಪೂರ್ತಿ ವರದಿಯನ್ನು ಕೊಡಬೇಕು. ಸಂಬಂಧಪಟ್ಟಂಥವರು ಇದರಲ್ಲಿ ತಪ್ಪಿಸ್ತಾರಂದ್ರೆ ಅವ್ರನ್ನ ಜೈಲಿಗೆ ಹಾಕಬೇಕು. ಯಾವ ಹಣವನ್ನು ಇವರು ಬಡವರ ಹಣವನ್ನು ದೋಚಿದಾರೋ ಅದೆಲ್ಲವೂ ರೀಫಂಡ್ ಮಾಡೋದಕ್ಕೇನು ಬೇಕೋ ಅದನ್ನೆಲ್ಲ ಮಾಡಬೇಕು ಅನ್ನುವಂಥದ್ದನ್ನು ನಾನು ನಿನ್ನೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಹೇಳಿದ್ದೇನೆ. और खबरों के लिए देखते रहिए बी न्यूज़ नेशन। न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।